ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅರ್ಲಿ ಮಾರ್ನಿಂಗ್ ವೇಕಪ್ ರೊಟೀನ್ನ ಶೇರ್ ಮಾಡ್ತಾ ಇದ್ದೀನಿ. 3:30ಗೆ ವೇಕಪ್ ಆಗಿದ್ದೀನಿ. ಸ್ವಲ್ಪ ಹುಷಾರಿಲ್ಲ, ಗಂಟ್ಲು ಕೂಡ ಕೆಟ್ಟಿದೆ, ಒಂದು ಸ್ವಲ್ಪ ಲೈಟಾಗಿ ಜ್ವರ ಕೂಡ ಇತ್ತು. ಹಿಂದಿನ ದಿವಸ ಕೂಡ ಸರಿಯಾಗಿ ಕೆಲಸ ಮಾಡಿರಲಿಲ್ಲ. ಆದರೆ ಸ್ವಲ್ಪ 3:30ಗೆ ಅಲಾರಾಮ್ ಹೊಡೆದಾಗ ಎದ್ದೇಳಬಾರ್ದಾ ಅಂತ ಅಂದ್ಕೊಂಡೆ. ಆದರೆ ಲೇಸಿನೆಸ್ ಸ್ಟಾರ್ಟ್ ಆಗತ್ತೆ ಅಂತ ಅಂದ್ಕೊಂಡು ಎದ್ದೆ. ಏನು ಪ್ರಾಬ್ಲಮ್ ಆಗಲಿಲ್ಲ. ಸ್ವಲ್ಪ ಮಟ್ಟಿಗಿನ ಕೆಲಸ ಕೂಡ ಮಾಡಿದೆ, ಒಂದು ಸ್ವಲ್ಪ ಯೋಗ ಕೂಡ ಮಾಡಿದೆ. ಬನ್ನಿ ಇವತ್ತಿನ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನನ್ನ ರೂಟೀನ್ ಹೇಗಿರುತ್ತೆ ಅಂತ ಕೂಡ ನೋಡೋಣ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನಾದರೂ ಹೇಳೋದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಡೈಲಿ ವ್ಲಾಗ್ ಸ್ಪೆಷಲ್. ಬೆಳಗ್ಗೆ ಎದ್ದಿದ ತಕ್ಷಣ ಈಚೆಗಡೆ ಹೋಗಿ ಬಂದರೆ ಒಂದು ತಣ್ಣಗಿನ ವಾತಾವರಣ ನಮಗೆ ಎದ್ದೇಳೋದಕ್ಕೆ ಒಂದು ಅಲರ್ಟ್ನ ಕ್ರಿಯೇಟ್ ಮಾಡುತ್ತೆ. ಮತ್ತು ಮುಖ ತೊಳಿಬೇಕು. ನಾನು ಸ್ವಲ್ಪ ಫಿಶ್ಶಿಗೆಲ್ಲ ಫುಡ್ ಹಾಕ್ಬಿಟ್ಟು ಬಂದೆ. ಅದು ಆ್ಯಕ್ಚುಲಿ ನಂಜುಂಡೇಶ್ವರದ್ದು ಅಭ್ಯಾಸ, ನಾನೇನು ಹಾಕಲ್ಲ. ಇವತ್ತು ಅಲ್ಲಿಗೆ ಹೋಗಿದ್ದಕ್ಕೆ ಅದು ಊಟದ ಹತ್ರ, ಅಂದರೆ ನಾವು ಊಟ ಎಲ್ಲಿ ಹಾಕ್ತೀವಿ ಅಲ್ಲಿಗೆ ಹತ್ತಿರ ಬರ್ತಾ ಇರುತ್ತೆ. ನಾನು ಅದಕ್ಕೆ ಊಟ ಬೇಕು ಅಂತ ಅಂದ್ಕೊಂಡು ನಾನೊಂದು ಸ್ವಲ್ಪ ಹಾಕಿ ಮುಖ ತೊಳ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ಇವತ್ತು ದೇವ್ರ ಪೂಜೆ ಮಾಡೋಕ್ಕಾಗ್ತಾ ಇಲ್ಲ. ನಾಳೆ ಬೇರೆ ಅಮಾವಾಸ್ಯೆ ಇದೆ. ಅಮಾವಾಸ್ಯೆ ಹಿಂದಿನ ದಿವಸದ ವ್ಲಾಗು. ಫುಲ್ಲು ಜ್ವರ ಇದ್ದಿದ್ದರಿಂದ, ಸ್ವಲ್ಪ ಕೆಲಸನೂ ಜಾಸ್ತಿ ಆಗಿದ್ದರಿಂದ ಸ್ವಲ್ಪ ಅಭಿನವ ಪೂಜೆ ಮಾಡಲಿ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ರೆಡಿ ಆಗ್ತಾಯಿದ್ದೀನಿ. ಆಗ್ತಾಯಿಲ್ಲ, ಸ್ವಲ್ಪ ಹುಷಾರು ತಪ್ಪಿದ್ದೀನಿ. ವಾತಾವರಣ ಕೂಡ ಚೆನ್ನಾಗಿಲ್ಲ, ಪ್ಲಸ್ ಲೈಕ್ ಹೆಲ್ತ್ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾಯಿಲ್ಲ. 3 ದಿವಸಕ್ಕೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗ್ತಾನೇ ಇದೆ. ದೆನ್ ಅದಕ್ಕೆ ಸುಮ್ಮನೆ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ಧ್ಯಾನ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ಒಂದು ದಿವಸ ಬಿಟ್ಟರೆ ಮತ್ತೆ ಲೇಸಿನೆಸ್ ಸ್ಟಾರ್ಟ್ ಆಗುತ್ತೆ. ಅಲಾರಾಮ್ ಹೊಡೆದಿದ್ದ ತಕ್ಷಣವೇ ಎದ್ದು ಬಂದಿದ್ದೀನಿ. 2 ಈಸಿಯೆಸ್ಟ್ ವೇ, ಒಂದು ಟಿಪ್ ಅಂತ ಹೇಳ್ತೀನಿ ನೋಡಿ. ನಾನೇನು ಫಾಲೋ ಮಾಡಿದ್ದೀನಿ ಈ ರೊಟೀನ್ಗೆ ಅಂತ ಹೇಳ್ಬಿಟ್ಟು. ನಂದಿದು 18th ಡೇ ರೊಟೀನ್. ನಾನು ಇದನ್ನು ತುಂಬ ವರ್ಷಗಳ್ಗಟ್ಟಲೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಒಂದು ಟಿಪ್, 2 ಟಿಪ್ ಏನು ಅಂತ ಹೇಳಿದ್ರೆ, ಫಸ್ಟ್ನೇದು ಒಂದು, ಎದ್ದಿದ ತಕ್ಷಣ ಅಂದರೆ ಅಲಾರಾಮು ಹತ್ತಿರ ಇಟ್ಕೊಂಡಿರಿ, ದಿಂಬು ಹತ್ತಿರ. ಅಲಾರಾಮ್ ಆಗಿದ ತಕ್ಷಣವೇ ಅದನ್ನು ಆಫ್ ಮಾಡಿ. ಅಂದರೆ ಇವಾಗ ನೀವು 3:30ಗೆ ಎದ್ದೇಳಬೇಕು ಅಂತಿದ್ರೆ 3:30ಗೆ ಅಲಾರಾಮ್ ಇಡಿ. 5 ನಿಮಿಷ ಬಿಟ್ಟೆದಳೋಣ, 10 ನಿಮಿಷ ಬಿಟ್ಟೆದಳೋಣ, ಆ ಥರದನ್ನು ಮಾಡಬೇಡಿ. ಯಾವಾಗಲೇ ಆಗಲಿ ಯಾವ ಟೈಮಿಗೆ ಎದ್ದೇಳಬೇಕು ಆ ಟೈಮಿಗೆ ಅಲಾರಾಮ್ ಇಡಿ. 10 ನಿಮಿಷ ಬಿಟ್ಟೆದಳೋಣ, 5 ನಿಮಿಷ ಬಿಟ್ಟು ಅದು ವರ್ಕೌಟ್ ಆಗೋಲ್ಲ. ಇನ್ನೊಂದು 5 ನಿಮಿಷ ಮಲ್ಗೋಣ, ಇನ್ನೊಂದು 10 ನಿಮಿಷ ಮಲ್ಗೋಣ, ಅದೇ ಥರನೇ ಇರುತ್ತೆ. 3:30ಗೆ ವೇಕಪ್ ಅಂದಮೇಲೆ 3:30ಗೆ ವೇಕಪ್. ಅಲಾರಾಮ್ ಹೊಡೆದಿದ ತಕ್ಷಣ ಎದ್ದೇಳಿ. ಇನ್ನೊಂದೇನು ಅಂತ ಹೇಳಿದ್ರೆ, ಲೈಕ್ ಎದ್ದಿದ ತಕ್ಷಣ ನಿಮಗೆ ಎದ್ದೇಳೋಕ್ಕೆ ಕಷ್ಟ ಆಗ್ತಾಯಿದ್ರೆ ಬ್ಯಾಕ್ವರ್ಡ್ಸಲ್ಲಿ ನಂಬರ್ಸ್ನ ಹೇಳಿ. 5 4 3 2 1. ಸ್ವಲ್ಪ ಇನ್ನೂ ಜಾಸ್ತಿ ಬೇಕಾದರೆ ಇನ್ನೂ ಜಾಸ್ತಿ ಹೇಳಿ. 10 9 8 7 6 5 4 3 2 1 ಆ ಥರ ಬ್ಯಾಕ್ವರ್ಡ್ಸಲ್ಲಿ ನಂಬರ್ ಹೇಳಿದಾಗ ಸ್ವಲ್ಪ ಬ್ರೈನ್ ಆ್ಯಕ್ಟಿವ್ ಆಗುತ್ತೆ, ಸ್ವಲ್ಪ ಚುರುಕ್ತನ ಬರುತ್ತೆ ಅಂತ ಹೇಳ್ತಾರೆ. ನಾನಂತೂ ಇದನ್ನು ಫಾಲೋ ಮಾಡಿದ್ದೀನಿ, ನಂಗೆ ತುಂಬಾ ಅಡ್ಜಸ್ಟ್ ಆಗಿದೆ. ಒಂದು ವಿಷಯ ಏನಂತ ಹೇಳಿದ್ರೆ, ನಾವು ಯಾವಾಗ್ಲೂ ಏನಾದರೂ ಮಾಡ್ತೀವಿ ಅಂತ ಹೇಳಿದಾಗ ಅದನ್ನು ಡೈಲಿ ಅದಕ್ಕೊಂದು ರೀಸನ್ ಕೊಡ್ತಾನೆ ಬರಬೇಕಾಗ್ತದೆ. ನಂಗೆ ಇವತ್ತು ಹುಷಾರಿಲ್ಲ, ರಾತ್ರಿ ನಿದ್ದೆ ಸಾಕಾಗಲಿಲ್ಲ, ಅದಾಗಲಿಲ್ಲ, ಇದಾಗಲಿಲ್ಲ ಅಂಥೇಳಿ. ಅದಕ್ಕೆ ಯಾವುದೇ ಕಾರಣಕ್ಕೂ ಆ ಥರದನ್ನು ಏನೂ ಮಾಡೋಕ್ಕೆ ಹೋಗಬೇಡಿ. ಎದೋಳಿ, ಏನೂ ಮಾಡೋಕ್ಕಾಗಲಿಲ್ವಾ ಎದೋಳಿ. ಏನಾದರೂ ಇವಾಗ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಒಂದು ಸ್ಕ್ರಿಪ್ಟ್ ಬರೀರಿ. ಒಂದು ಫ್ರೆಶ್ ಆಗಿ ಒಂದು ಮಾರ್ನಿಂಗ್ ಇರುತ್ತಲ್ಲ, ಅದು ಯಾವುದೇ ಕಾರಣಕ್ಕೂ ಏನು ಕೊಟ್ರೂ ಸಿಗಲ್ಲ. ಯೋಗ ಧ್ಯಾನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ, ಆಗ್ತಾನೇ ಇಲ್ಲ. ಫುಲ್ಲು ಕಾಲೆಲ್ಲ ನೋವು ಸ್ಟಾರ್ಟ್ ಆಗಿತ್ತು. ಕರೆಂಟ್ ಕೂಡ ಹೋಯಿತು, ಅಂದರೆ ನಮ್ಮದು ಲೈನ್ ಏನೋ ಕ್ಲೀನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಮೇ ಬಿ ಕರೆಂಟ್ ಸರಿ ಇಲ್ವಾ, ಇಲ್ಲ ಏನು ಸಿಂಗಲ್ ಆಗಿದೆಯಾ, ನನಗೆ ಏನೂ ಗೊತ್ತಿಲ್ಲ. ಕರೆಂಟ್ ಹೋಯಿತು, ಅದಕ್ಕೇನು ಮಾಡಿದೆ, ಲೈಟ್ ಆಫ್ ಮಾಡಿ ಚಿಕ್ಕ ಲೈಟ್ಗಳನ್ನ ಹಾಕ್ಕೊಂಡು ಕೂತ್ಕೊಂಡೆ. ನೆನ್ನೆ ಪೂರ್ತಿ ಕರೆಂಟ್ ಇಲ್ಲ ನಮ್ಮ ಮನೇಲಿ. ಇವತ್ತು ಅದಕ್ಕೆ ಮೇ ಬಿ ಆ ಥರ ಆಗ್ತಾಯಿದೆ ಅಂತ ಅನಿಸುತ್ತೆ. ಸ್ವಲ್ಪ ಹೊತ್ತು ಧ್ಯಾನ ಸ್ಟಾರ್ಟ್ ಮಾಡಿದೆ. ಧ್ಯಾನ ಮಾಡೋದ್ರಿಂದ ಒಂದು ಒಳ್ಳೆ ಲೈಕ್ ನಮ್ಮಲ್ಲಿ ನಮಗೇನೆ ಒಂದು ಸ್ಫೂರ್ತಿ ಸಿಗುತ್ತೆ. ಧ್ಯಾನ ಮಸ್ಟ್ ಆ್ಯಂಡ್ ಶುಡ್, ಎಲ್ಲ ಮನುಷ್ಯರಿಗೂ ಧ್ಯಾನ ಮಸ್ಟ್ ಆ್ಯಂಡ್ ಶುಡ್ ಅಂತ ನನಗನ್ಸುತ್ತೆ. ಸ್ವಲ್ಪ ಆಸನ ಮಾಡೋಣ ಅಂತ ಹೋದೆ, ತಲೆಯೆಲ್ಲ ನೋವು ಸ್ಟಾರ್ಟ್ ಆದಂಗೆ ಆಯಿತು. ಆಗಲೇ ಇಲ್ಲ, ಲೆಗ್ಗೆ ಎತ್ತಿಡೋಕ್ಕೆ ಮೂಮೆಂಟ್ಸೇ ಮಾಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟೊಂದು ಸ್ಟಿಫ್ ಆಗಿಬಿಟ್ಟಿತ್ತು ಬಾಡಿ ಎಲ್ಲ. ನೆಗಡಿ ಬಂದಾಗ ಆ್ಯಕ್ಚುಲ್ ಬಾಡಿ ಸಪೋರ್ಟ್ ಮಾಡಲ್ಲ, ಉಸಿರು ಕಟ್ಟುತ್ತೆ,
ಆ ಥರ ಆಗುತ್ತೆ. ಪೂರ್ತಿ ನಂಗೆ ನೆಗಡಿ ಬಂದಿಲ್ಲ ವಾಯ್ಸಲ್ಲಿ, ಆದರೆ ಸ್ವಲ್ಪ ನೆಗಡಿ ಇದೆ ಫೀಲಿಂಗ್. ಬ್ಯಾಕ್ ಪೇಯ್ನ್ ಥರನೇ ಸ್ಟಾರ್ಟ್ ಆಗೋಯಿತು. ಆ್ಯಕ್ಚುಲಿ ಸ್ವಲ್ಪ ಏನಾದರೂ ಬ್ಯಾಕ್ ಬೆಂಡಿಂಗ್ ಎಲ್ಲ ಮಾಡಿದ್ರೆ ಈ ಥರ ಒಂದು 2ರಿಂದ 3 ನಿಮಿಷಗಳ ಕಾಲ ಮಲಗಿದ್ರೆ ಬೆನ್ನು ಸಮಾಧಾನ ಆಗುತ್ತೆ. ನಾನು ಅದಕ್ಕೇ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ಫಸ್ಟ್ ಆಸನ ಅದನ್ನೇ ಸ್ಟಾಪ್ ಮಾಡಿದ್ದೀನಿ, ಬೇರೆ ಏನು ಮಾಡೋಕ್ಕೇ ಆಗಲಿಲ್ಲ. ಏನಾದರೂ ಮಾಡೋಣ ಅಂತೇಳ್ಬಿಟ್ಟು ಬಂದೆ. ನೆನ್ನೆನೂ ಸರಿಯಾಗಿ ಕೆಲ್ಸಗಳನ್ನ ಮಾಡಿರಲಿಲ್ಲ. ಹಬ್ಬಗಳು ಸ್ಟಾರ್ಟ್ ಆಗಿದೆ. ಇನ್ನೇನು ಇನ್ನೊಂದು 2 ದಿವಸ ಇದೆ. ಮನೆ ಕ್ಲೀನಿಂಗ್ ಎಲ್ಲ ಮಾಡಬೇಕು, ಆದರೆ ನನ್ನ ಕೈಲಿ ಆಗ್ತಾನೆ ಇಲ್ಲ. ಆದರೂ ಆದಷ್ಟು ಮಾಡ್ತಾಯಿದ್ದೀನಿ. ಬಂದು ನೋಡಿದ್ರೆ ಸ್ಟವ್ ಎಲ್ಲ ಸಖತ್ ಗಲೀಜಾಗಿತ್ತು. ಅದಕ್ಕೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಒರೆಸ್ತಾ ಇದ್ದೀನಿ. ಫಸ್ಟಿಗೆ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಸ್ಕ್ರಬ್ ಮಾಡ್ಕೊಂಬಿಟ್ಟು ಆಮೇಲಿಂದ ಪ್ರತಿಯೊಂದು ಪಾರ್ಟ್ಸ್ ಏನಾದ್ರು ತಕ್ಕೊಳಕ್ಕಾದರೆ ಲೈಕ್ ಹಿಂಗೆ ಆನ್ ಆ್ಯಂಡ್ ಆಫ್ ಮಾಡ್ತೀವಲ್ಲ ಅದನ್ನು ಸ್ವಲ್ಪ ತೆಗಿತೀನಿ. ಇನ್ನು ಇದನ್ನೆಲ್ಲ ಏನೂ ತೆಗಿಯೋಕ್ಕಾಗಲ್ಲ. ನಂದಿದು ಫಸ್ಟು ಒಲೆ 2-3 ಮಧ್ಯ ಬಂದು ಹೋಗಿದೆ, ಆದರೆ ಯಾವುದು ಇದ್ರ ಥರ ಗಟ್ಟಿಯಾಗಿ ಉಳಿಲಿಲ್ಲ ಅಂತ ಅಂದ್ಕೊತೀನಿ. ಇದು ಸ್ವಲ್ಪ ಗಟ್ಟಿಯಾಗಿ ಉಳ್ಕೊಂಡು ಹಾಗೇ ಇದೆ. ಗ್ಯಾಸ್ ಸ್ಟವ್ ಒರೆಸಿರಲಿಲ್ಲ, ಅಡುಗೆ ಮನೆಯೂ ಒರೆಸಿರಲಿಲ್ಲ. ಪಾತ್ರೆ ಅಂತೂ ಸಿಂಕ್ ತುಂಬಾ ತುಂಬಿಕೊಂಡಿದೆ. ಅಪ್ಪ ನನಗಂತೂ ಈ ಪಾತ್ರೆ ನೋಡಿದ್ರೇ ಭಯ ಆಗುತ್ತೆ ಒಂದೊಂದು ಸತಿ, ಅಷ್ಟೊಂದು ಪಾತ್ರೆ ಆಗಿಬಿಟ್ಟಿರುತ್ತೆ. ಈ ಕಡೆ ತಿರುಗಿ ನೋಡೋ ಅಷ್ಟೊತ್ತಿಗೆ ಪಾತ್ರೆ ಎಲ್ಲ ಒಂದು ರಾಶಿ ಆಗಿಬಿಟ್ಟಿರುತ್ತೆ. ನಾನು ಮಡಿಕೆಗಳಿಗೆಲ್ಲ ಏನು ಸೋಪಿನ ಪುಡಿ ಆ ಥರದ್ದೆಲ್ಲ ಏನೂ ಹಾಕಲ್ಲ. ಕಡಲೆ ಹಾಸಿಟ್ಟಲ್ಲಿ ತೊಳಿಬೋದು, ರೀಟಾಕಾಯಲ್ಲಿ ತೊಳಿಬೋದು. ಇನ್ ಕೇಸ್ ಏನಾದರೂ ನೀವು ಮಡಿಕೇಲಿ ಅಡುಗೆ ಮಾಡ್ತಾಯಿದ್ರೆ ಸೋಪನ್ನ ಯೂಸ್ ಮಾಡಬೇಡಿ. ಅದರಲ್ಲಿ ತುಂಬ ಪುಟ್ಟು ರಂಧ್ರಗಳಿರುತ್ತೆ. ಅದಕ್ಕೋಸ್ಕರ ಅದು ಸೋಪು ಕಣಗಳೆಲ್ಲ ಹೋಗಿ ಕೂತ್ಕೊಳ್ಳುತ್ತೆ. ಅದರಿಂದ ಅದೇ ಕಾರಣಕ್ಕೂ ಅದನ್ನು ಯೂಸ್ ಮಾಡಬೇಡಿ. ಕಡಲೆ ಹಸಿಟ್ಟು ಏನಾದರೂ ಹಸಿಟ್ಟು ಯೂಸ್ ಮಾಡಿ ನೀವು ಅದನ್ನು ಕ್ಲೀನ್ ಮಾಡ್ಕೋಬೋದು. ಇದು ಮನೆಯಲ್ಲೇ ಪಾಟಲ್ಲಿ ಬಳ್ಳಿ ಹಾಕಿದ್ವಿ, ಅದ್ರದ್ದು ಚಟ್ನಿ ಮಾಡ್ತಾಯಿದ್ದೀನಿ ಇವತ್ತು ನಾನು. ಸುಮ್ಮನೆ ಹುರ್ಕೊಂಡ್ರೆ ಸಾಕು, ಆ್ಯಸ್ ಇಟ್ ಈಸ್ ನೀವೇನೇನು ಚಟ್ನಿಗೆ ಹಾಕ್ತೀರಾ, ಕಡಲೆ ಬೀಜದ ಚಟ್ನಿ ಆದರೆ ಕಡಲೆ ಬೀಜದ ಚಟ್ನಿಗೆ ಹಾಕಿ, ಇಲ್ಲ ಸುಮ್ಮನೆ ಹಾಗೆ ಕಾಯಿ ಚಟ್ನಿ ಮಾಡ್ತೀರಾ ಅಂದರೆ ಕಾಯಿ ಚಟ್ನಿಗೆ ಹಾಕಿ ಇದನ್ನು ಹುರಿದ್ಬಿಟ್ಟೇ ಹಾಕಬೇಕು. ಇಲ್ಲಾಂದರೆ ಅದು ನಾಲ್ಗೆ ಎಲ್ಲ ಒಂದು ಸ್ವಲ್ಪ ತೀಟೆ ಥರ ಆಗುತ್ತೆ. ಕಬ್ಬಿಣದ ಬಾಣಲಿಲಿ ಹುರಿದ್ರೆ ಒಳ್ಳೆಯದು ಅಂತಾರೆ. ಒಂದು 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಹುರಿತೀನಿ. 1-2 ವೆಜಿಟೇಬಲ್ನ ಬಾಯ್ಲ್ಡ್ ಮಾಡಿದೆ. ಚಟ್ನಿ ಅನ್ನ ಮಾಡಿದ್ದೀನಿ. ಆ್ಯಕ್ಚುಲಿ ಹಿಂದಿನ ದಿವಸದ್ದು ರೊಟ್ಟಿ ಇತ್ತು, ಬೆಳಗ್ಗೆ ರೊಟ್ಟಿ ತಿಂದಿದ್ದೀವಿ. ಅಭಿನವ್ ಬಾಕ್ಸಿಂಗ್ ಮಾತ್ರನೇ ಅದನ್ನು ಹಾಕಿದ್ದೀನಿ. 1-2 ಸೌತೆಕಾಯಿ ಕಟ್ ಮಾಡಾಕಿದ್ದೀನಿ. ನಿಮಗೆ ಅದೇ ಒಂಗರ್ ಬಳ್ಳಿ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಮಕ್ಕಳು ಹಾಗೆ ತಿಂತಾರೆ. ಬೋನ್ ಸ್ಟ್ರೆಂತಿಗೆಲ್ಲ ಸಖತ್ ಒಳ್ಳೆಯದದು. ಅಷ್ಟು ಮಾಡೋ ಅಷ್ಟೊತ್ತಿಗೆ ಬಿಡಿದೆ. ನನಗಂತೂ ಹಿಂಸೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆಲ್ರೆಡಿ ನೆಗಡಿ ಎಲ್ಲ ಕುತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ತಲೆ ಎಲ್ಲ ಭಾರ ಅಂತ ಅನಿಸುತ್ತೆ. ಆಚೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ವಿ. ಅಭಿನವ್ಗೋಸ್ಕರ ವೆಯ್ಟ್ ಮಾಡ್ತಾ ಕೂತಿದ್ವಿ, ಪಿಕ್ಚರ್ ನೋಡಿಕೊಂಡು ಇಬ್ರೂ. ಅವ್ನಿಗೇನೋ ಸ್ವಲ್ಪ ಬೇಕಾಗಿತ್ತು, ಮತ್ತು ನನಗೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗಿಗೆ ಸ್ವಲ್ಪ ಏನೇನೋ ತೊಗೊಂಡಿದ್ವಿ. ಅದನ್ನೆಲ್ಲ ಅಂದರೆ ಲೀಸ್ಟ್ ಮಾಡ್ಕೊಂಡಿದ್ವಿ, ಅದನ್ನೆಲ್ಲ ತೊಗೋಬೇಕಾಗಿತ್ತು. ಇದನ್ನು ಆರ್ಡ್ರ್ ಮಾಡಿದ್ದೆ, ಇದು ಬಂತು. ಸಖತ್ ಖುಷಿಯಾಯಿತು ಇದು ಬಂದಿದ್ದು. ಲೈಕ್ ಏನಾದರೂ ಶಾವಿಗೆ ಹೊತ್ತಬೇಕು ಅಂದಿದ್ದಿದ್ರೆ ಈ ತಳೆದಿದೆ ನಮ್ಮ ಮನೆಯಲ್ಲಿ. ಅಪ್ಪ ಅದನ್ನು ತೊಳೆಯೋದು, ಎತ್ತಿಡೋದು ಸಖತ್ ಕಷ್ಟ. ಯೂಸ್ ಮಾಡಿದ್ಮೇಲೆ ಅದನ್ನೆಲ್ಲ ನೀಟಾಗಿ ಒರೆಸ್ಬಿಟ್ಟಿಡಬೇಕು. ಅದು ಹಿಂಗೆ ತಿರುಗ್ತೀವಲ್ಲ, ಆ ಲಿಂಕಲ್ಲೆಲ್ಲ ಕೆಲವು ಸತಿ ಏನಾದರೂ ನೀರು ಬಿಟ್ಬಿಟ್ಟಿದ್ರೆ ಅದೊಂಥರ ಆಗಿರುತ್ತೆ. ನೆಕ್ಸ್ಟ್ ಟೈಮ್ನು ಎಲ್ಲ ಬ್ರಷ್ ತೊಗೊಂಡು ಉಜ್ಜಿ ಎಲ್ಲ ಮಾಡಬೇಕಾಗಿತ್ತು. ಅದನ್ನು ಮಾಡೋ ಆಸೆನೇ ಬಿಟ್ಬಿಟ್ಟಿದ್ದೆ ನಾನು. ಅದಕ್ಕೆ ಅಭಿನವ್ ಆನ್ಲೈನಲ್ಲಿ ಸರ್ಚ್ ಮಾಡಿ ನೋಡಿ, ಇದು ಎಲೆಕ್ಟ್ರಿಕ್ದು ಬಂದಿದೆ ತರಿಸಿ ಅಂತ. ಅವನಿಗೂ ನೂಡಲ್ಸು, ಚಕ್ಲಿ ಆ ಥರದನ್ನೆಲ್ಲ ಮಾಡೋಕ್ಕೆ ಬೇಕಾಗ್ತಾ ಇರುತ್ತೆ. ಚಿಕ್ಕದೊಂದು ಚಕ್ಲಿ ಒಳ್ಳು ಇತ್ತು, ನಾನು ಯೂಸೇ ಮಾಡ್ತಾಯಿರಲಿಲ್ಲ ಜಾಸ್ತಿ ದಿವಸದಿಂದ. ಪ್ರಾಡಕ್ಟ್ ಅಮೆಝಾನಲ್ಲಿ ಬಂತು, ರೆಡಿಯಾಗಿ ಕೂತಿದ್ದವಾಗಲೇ ನಂಜುಂಡೇಶ್ವರ ಏನು ಬುಕ್ ಮಾಡಿದ್ರಿ ಅಂದೆ. ನಂಗೆ ಮರ್ತೇ ಹೋಗಿದ್ದೆ. ಆಮೇಲೆ ಹೇಳಿದೆ, ಅಭಿನವ್ ನೋಡಿ ಇದು ಬುಕ್ ಮಾಡಿದ್ದ ಅಂತ ಹೇಳ್ಬಿಟ್ಟು. ಸಖತ್ತಾಗಿತ್ತು. ವೆಯ್ಟ್ ಮಾತ್ರ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅಷ್ಟು ಚೆನ್ನಾಗಿದೆ ವೆಯ್ಟು. ಆಮೇಲೆ ಅದು ಮುಂದೆಗಡೆ ಅದು ಹಿಂಗೆ ಸ್ಟೀಲಿಂದ ಕೊಟ್ಟಿದ್ದಾರಲ್ಲ, ಅದಂತೂ ಯಪ್ಪ ತುಂಬಾ ಚೆನ್ನಾಗಿತ್ತಪ್ಪ. ನನಗಂತೂ ಇದು ಭಾಳ ಇಷ್ಟ ಆಗೋಯಿತು, ಅದಕ್ಕೆ ವ್ಲಾಗ್ ಮಾಡಿ ಹಾಕ್ತಾಯಿದ್ದೀನಿ. ಆಮೇಲೆ ಅದು ಸ್ಟ್ರೆಂತ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ಹಿಂದೆ ಮುಂದೆ ಹೋಗಿ ಬರೋದು ಅದೆಲ್ಲ. ನಿಮ್ಗೇನಾದರೂ ಹಿಟ್ಟಿಟ್ರೆ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ ಅಂತ ಅನ್ನಿಸ್ತು ಅದನ್ನು ನೋಡಿದ ತಕ್ಷಣವೇ. ಅದಕ್ಕೆ ಸ್ವಲ್ಪ ಲೈಕ್
ಬಿಲ್ಲೆಗಳನ್ನ ಕೊಟ್ಟಿರ್ತಾರೆ. ಲೈಕ್ ನಿಮ್ಗೆ ಯಾವ ಥರ ಹಚ್ಬೇಕು ಆ ಥರದ್ದನ್ನೆಲ್ಲ. ಆದರೆ ಸ್ಟ್ರೆಂತ್ ಮಾತ್ರ ತುಂಬ ಚೆನ್ನಾಗಿತ್ತು. ನಂಜುಂಡೇಶ್ವರ್ ಹೇಳ್ತಾಯಿದ್ರು, ಏನು ಈಸಿ ಮಾಡ್ಕೊಂಬಿಟ್ಟಿದ್ದೀರಮ್ಮ ಎಲ್ಲ ಅಂತ ಹೇಳ್ಬಿಟ್ಟು. ಶಾವಿಗೆ ಏನಂತೆ ಗೊತ್ತಾ, ಮುಂದೆ ಏನಾದರೂ ಶಾವಿಗೆ ಒತ್ತುತ್ತಾ ಇದ್ದರೆ ಹಿಂದೆ ಶಾವಿಗೆ ಬರಬೇಕಂತೆ. ಲೈಕ್ ಮೋಷನ್ ಹಂಗೆ ಅಷ್ಟು ಬಿಗಿ ಶಾವಿಗೆ ಅಂತೆ. ಅದನ್ನು ನಮ್ಮ ತಂದೆ ಹೇಳ್ತಾಯಿದ್ರು, ಮುಂದೆ ಶಾವಿಗೆ ಒತ್ತಾ ಇದ್ರೆ ಹಿಂದೆ ಶಾವಿಗೆ ಬರ್ಬೇಕು ಕಣೆ, ಆ ಥರ ಶಾವಿಗೆ ಒತ್ತಾ ಇದ್ವಿ ಅಂತ. ಆದರೆ ಇದು ನೋಡಿ ಎಷ್ಟು ಈಸಿಯಾಗಿ ಬಿಡಿದೆ ಅಂತ ಹೇಳ್ಬಿಟ್ಟು ಒಂದೇ ಒಂದು ಪ್ರೆಸ್ಸಿಂಗಲ್ಲಿ ನೀಟಾಗಿ ಎಲ್ಲ ಬಂದುಬಿಡುತ್ತೆ. ಅದನ್ನು ಹೇಗೆ ಹಾಕೋದು ಅಂತ ಕೇಳ್ತಾಯಿದ್ರು ನಂಜುಂಡೇಶ್ವರು. ತೋರಿಸ್ತಾ ಇದ್ದೀನಿ. 2-3 ಬಿಲ್ಲೆಗಳನ್ನ ಕೊಟ್ಟಿದ್ದರು. ನನಗೆ ಅದು ಬಿಲ್ಲೆಗಳನ್ನ ಕಳಿಸಿದಾರಲ್ಲ ಅದರಲ್ಲಿ ಏನೂ ಸ್ಯಾಟಿಸ್ಫೈಡ್ ಇಲ್ಲ. ಸೊ ಎಲ್ಲಿ ಒಂದು 5-6 ಥರ ಕಳಿಸಿದ್ದಾರೆ. ಸ್ವಲ್ಪ ಜಾಸ್ತಿ ಕಲಿಸ್ಬೇಕಾಗಿತ್ತು ಅಂತ ಅನ್ನಿಸ್ತು. ಅದು ಪರವಾಗಿಲ್ಲ, ಸದ್ಯ ಅಷ್ಟು ಬಂತಲ್ಲ, ಖುಷಿಯಾಯಿತು. ಒಂದೇ ಒಂದು ಬಟನಲ್ಲಿ ಶಾವಿಗೆ ಬಂದು ಬಿದ್ದೋಗುತ್ತೆ. ವೆಯ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಆಮೇಲೆ ಆನ್ ಟೈಮ್ ಡೆಲಿವರಿ ಕೂಡ ಆಯಿತು. ಕಲರೂ ಚೆನ್ನಾಗಿತ್ತು, ನಂಗೆ ಇಷ್ಟ ಆಯಿತು. ಸ್ವಲ್ಪ ಲೈಟ್ ಕಲರ್ಸ್ ಅಂದರೆ ನಂಗೆ ಇಷ್ಟ ಆಗುತ್ತೆ. ಪ್ರೈಸ್ ಎಷ್ಟು ಅಂತ ಕೇಳಿದ್ರೆ 2,000 ಆಯಿತು. ₹5 ₹10 ಕಮ್ಮಿ ಆಗಿದೆ. ₹2,000 ಆಯಿತು. ಇದು ಪ್ರೈಡ್ ಪ್ರಮೋಷನ್ ಏನೂ ಅಲ್ಲಪ್ಪ. ನಾನು ಮನೆಗೆ ತರಿಸ್ಕೊಂಡಿದ್ದೆ. ನಾನು ಮಾರನೇ ಬೆಳಗ್ಗೆ ಯೂಸ್ ಮಾಡಿದ್ದೀನಿ. ಶಾವಿಗೆ ಮಾತ್ರ ಸಖತ್ತಾಗಿ ಬಿತ್ತು. ಅದಕ್ಕೋಸ್ಕರ ಯಾರಾದರೂ ತರಿಸ್ಕೊಳ್ಳೋರು ಇದ್ದರೆ, ಇನ್ ಕೇಸ್ ಏನಾದರೂ ಇವಾಗ ನಮ್ಮ ಮನೇಲಿ ಯಾವ ಥರ ಶಾವಿಗೆ ತೆಗೆಯೋದೇ ಬೇಡ ಅಂತ ಎತ್ತಿಟ್ಟಿದ್ದೀವೋ ಅದೇ ರೀತಿ ಯಾರಾದರೂ ಎತ್ತಿಟ್ಟಿದ್ರೆ ಅಟ್ಲೀಸ್ಟ್ ಈ ಥರದನ್ನಾದ್ರು ತರಿಸ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡಿ ಹಾಕ್ತಾ ಇರೋದು. ಆಚೆ ಹೋಗೋಕ್ಕೆ ಶಾಪಿಂಗಿಗೆ ರೆಡಿಯಾಗಿದ್ವಿ. ಅಭಿನವ್ಗೇನೋ ಸ್ವಲ್ಪ ಬೇಕಾಗಿತ್ತಂತೆ. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡು ರೆಡಿಯಾದ್ವಿ. ಏನೋ ಒಂದೇ ಒಂದು ಬಿಟ್ಟಿದ್ದಾನಂತೆ, ಇಡೀ ಮನೆ ಎಲ್ಲ ಧ್ವಂಸ. ಅಲ್ಲಿದ್ದಿದ್ದು ಬಟ್ಟೆ ಎಲ್ಲ ಇಲ್ಲಿ ಹಾಕಿ ಇದನ್ನೇನದು ಇದು ಬೆಡ್ಶೀಟೆಲ್ಲ ಕಿತ್ತು ಬಿಸಾಕಿ ಅವ್ನಿಗೆ ಏನಾದ್ರು ಸಿಕ್ಕಲಿಲ್ಲ ಅಂದರೆ ಫುಲ್ ಟೆಂಪರ್ ಆಗಿಬಿಡುತ್ತೆ ಅವ್ನಿಗೆ. ನಾನು ಇಲ್ಲೇ ಇಟ್ಟಿದ್ದೆ ಅಂತ. ಸರ್ ಹಾಸಿಗೆ ಮೇಲೆ ಇಟ್ಟಿದೆಯಾ ಅಂತ ಕೇಳ್ತಾ ಇದ್ದೀನಿ. ಇಲ್ಲ, ಇಲ್ಲೇ ಇಟ್ಬಿಟ್ಟು ಹೋಗಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಅಲ್ಲಿ ವಾರ್ಡ್ರೋಬಲ್ಲಿ ಇತ್ತಂತೆ, ತಕ್ಕೊಂಡು ನೋಡ್ದೆ. ಈಚೆ ಹೊರಟಿದ್ದೀವಿ, ಮಳೆ ಬರ್ತಾ ಇದೆ. ಏನೋ ಆಕಾಶಕ್ಕೆ ಏನಾದರೂ ತೂತ್ಕಿದ್ದು ಬಿದ್ದುಬಿಟ್ಟಿದೆಯೋ ಏನೋ ಅಪ್ಪ. ಒಂದು ಚೂರೂ ಮಳೆ ನಿಲ್ಲೋದೇ ಇಲ್ಲ. ಒಂದು ಸ್ವಲ್ಪ ಬೆಳಕಾದಂಗೆ ಆಗುತ್ತೆ, ಮತ್ತು ಅದೇ ಥರ ಕತ್ಲಾದಂಗಾಗಿ ಮತ್ತು ಹನಿ ಸ್ಟಾರ್ಟ್ ಆಗುತ್ತೆ. ಮಾಲಿಗೆ ಹೋಗೋಣ ಅಂಥೇಳಿ ಹೊರಟ್ವಿ. ನಂದು ಸ್ವಲ್ಪ ದೊಡ್ಡಬಳ್ಳಾಪುರದಲ್ಲಿ ಸ್ವಲ್ಪ ಶಾಪಿಂಗ್ ಇತ್ತು, ಅದನ್ನು ನಾನು ಮುಗಿಸ್ಕೊಂಡೆ. ಆಮೇಲೆ ಅಭಿನವ್ಗೆ ಏನು ಬೇಕಾಗಿತ್ತೋ ಅಲ್ಲಿಗೆ ಹೋದ್ವಿ. ಅವನಿಗೆ ಆ್ಯಕ್ಚುಲಿ ಏನೂ ಸಿಕ್ಕಲಿಲ್ಲ. ಮಾಲೆಲ್ಲ ಹುಡುಕಿದ್ರು. ನೋಡೋಣ, ಇದು ಸರ್ಪ್ರೈಸಾಗಿ ಅವನಿಗೆ ತರ್ಸೋದಕ್ಕೆ ನಂಜುಂಡೇಶ್ವರ್ ಪ್ಲ್ಯಾನ್ ಮಾಡಿದ್ದಾರೆ. ಸರಿ ಅಂತ ಹೇಳ್ಬಿಟ್ಟು ಹುಡ್ಕೊಂಡು ಬಂದ್ವಿ. ಸಿಕ್ಕಿಲ್ಲ ಏನೂ. ಅಲ್ಲಿ ಏನೋ ಸ್ವಲ್ಪ ತಿನ್ನೋಣ ಅಂತ ಹೇಳ್ಬಿಟ್ಟು ಅವನಿಗೆ ಫುಲ್ ಸಿಟ್ಟು ಬಂದುಬಿಟ್ಟಿತ್ತು, ಸಿಕ್ಕಲಿಲ್ವಲ್ಲ ಅಂತೇಳಿ. ಸಿಟ್ಟು ಬಂದರೆ ಅದೇನು ಸಿಗುತ್ತಾ ಅದನ್ನು ಹೇಳಿ ಕೂತ್ಕೊಂಡಿದ್ವಿ. ಊದ್ಕೊಂಡು ಬಿಟ್ಟಿದ್ದಾನೆ ಅವನು. ಏನೂ ಇದು ಬೇಕು ಅದು ಬೇಕು ಅಂತ ಕೇಳಲ್ಲ. ಏನಾದರೂ ಕೇಳಿದ್ದೂ ಈ ಥರ ಆಗಿಬಿಟ್ರೆ ಸ್ವಲ್ಪ ಸಿಟ್ಟು ಬರುತ್ತೆ. ಅಂತ ಇದ್ದಾನೆ. ನಗ್ಸೋದಕ್ಕೆ ಏನು ಮಾಡಿದ್ರು ನಗ್ತಾನೇ ಇರಲಿಲ್ಲ. ಇಡೀ ಮಾಲೆಲ್ಲ ಓಡಾಡಿದ್ವಿ ನಾವು. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ನಂಗೆ ಸ್ವಲ್ಪ ಎಲಿವೇಟ್ರ್ ಕಂಡ್ರೆ ಸ್ವಲ್ಪ ಭಯ. ಅದಕ್ಕೆ ನಂಜುಂಡೇಶ್ವರ್ ಯಾವಾಗಲೂ ಜೊತೆಲೇ ಇರ್ತಾರೆ. ಯಾವುದೋ ಒಂದು ಇನ್ಸಿಡೆಂಟ್ ಆಗಿತ್ತು, ಲೈಕ್ ಯಾರೋ ಬಿದ್ದುಬಿಟ್ಟಿದ್ರು ಎಲಿವೇಟ್ರಿಂದ. ಆವಾಗಿಂದ ಸ್ವಲ್ಪ ಎಲಿವೇಟ್ರ್ ಕಂಡ್ರೆ ಚೂರು ಭಯ ಅಂತ ಅನಿಸುತ್ತೆ. ನಾನು ಅದಕ್ಕೆ ಯಾವಾಗಲೂ ನಂಜುಂಡೇಶ್ವರ್ ಇಲ್ಲದೆ ಹೋಗೋದೇ ಇಲ್ಲ ಎಲಿವೇಟ್ರಿಗೆ. ಲಿಫ್ಟಲ್ಲಿ ಹೋಗ್ಬಿಡ್ತೀನಿ. ಇಲ್ಲ ಅಂದರೆ ಹಾಗೇ ಹತ್ಕೊಂಡು ಹೋಗೋದೋ ಏನೋ ಒಂದು ಮಾಡಿಬಿಡ್ತೀನಿ. ಇದು ಹಿಟ್ಟನ್ನ ಮಾಡಿ ಇಟ್ಟಿದ್ದೆ. ಲೈಕ್ ನಾಳೆಗೆ ನಾನು ಮಿಲೆಟ್ನ ಮಾಡಿದ್ದೀನಿ. ಅಂದರೆ ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು ಏನು ಬೇಕಿದ್ರೂ ಕೂಡ ನೀವು ಮಾಡ್ಕೋಬೋದು. ಶಾವಿಗೆ ಒತ್ತೋರು ಎಲ್ರಿಗೂ ಗೊತ್ತಿರುತ್ತೆ. ಒಂದೇ ಒಂದು ಪ್ರೆಸ್ಸಿಂಗ್ ಅಷ್ಟೇ. ಸ್ವಲ್ಪ ಅದಕ್ಕೆಲ್ಲ ಎಣ್ಣೆ ಸವರ್ಕೋಬೇಕು. ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ. ಆಮೇಲೆ ಚಿಕ್ಕದಾಗಿ ಉಂಡೆ ಇಡಿ. ಅದನ್ನು ಲೋಡ್ ಜಾಸ್ತಿ ಮಾಡಿದ್ರೆ ಚೆನ್ನಾಗಿರಲ್ಲ. ನನಗಂತೂ ಎಷ್ಟು ಚೆನ್ನಾಗಿ ಬಂತು ಅಂತೇಳಿದ್ರೆ ತುಂಬ ಸೂಪರಾಗಿ ಬಂತು. ಅಭಿನವ್ಗೆ ಬಾಕ್ಸಿಗೆಲ್ಲ ಪಟ ಅಂತ ಮಾಡಿ ಕಳಿಸ್ಬಿಟ್ಟೆ. ಇದು ನಂಜುಂಡೇಶ್ವರ ತಿನ್ನಕ್ಕೆ ಬಂದಾಗ ನನಗಂತೂ ತುಂಬ ಇಷ್ಟ ಆಯಿತು. ಇದಕ್ಕೆ ನಾನು ಸ್ವೀಟ್ ಮಾಡಿರಲಿಲ್ಲ, ಖಾರ ಮಾಡಿದ್ದೆ. ಅಂದರೆ ಅಭಿನವ್ ಸ್ವೀಟ್ ಏನು ತಿನ್ನೋಕ್ಕೇನು ಅಷ್ಟು ಇಷ್ಟಪಡಲ್ಲ. ನಂಜುಂಡೇಶ್ವರನು ಏನು ಬೇಡ ಬಿಡಮ್ಮ, ನಾನು ಒಬ್ಬನಿಗೋಸ್ಕರ ಇನ್ನೇನಕ್ಕೆ ಮಾಡ್ತೀಯಾ ಅಂತ ಅಂದರು. ನನಗೂ ಸ್ವೀಟೇನು ಎಷ್ಟು ಇಷ್ಟ ಆಗಲ್ಲ. ಉದುದ್ರಾಗಿ ಸಕ್ಕತ್ತಾಗಿ ಬಂದಿತ್ತು. ಕಡಲೆಕಾಳು ಮೊಳಕೆ ಕಟ್ಟಿದೆ, ಕಡಲೆಕಾಳು ಸಾರು ಮಾಡಿದ್ದೀನಿ. ನೋಡಿ, ಒಂದು ಚೂರು ಉಳ್ಕೊಂಡಿಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನನಗಂತೂ ಇದು ತುಂಬ ಇಷ್ಟ ಆಯ್ತಪ್ಪ. ಅಟ್ಲೀಸ್ಟ್ ಇನ್ಮೇಲಿಂದ ವೀಕ್ಲಿ ಒನ್ಸ್ ಆದ್ರೂ ಶಾವಿಗೆ ಹೊತ್ಕೊಂಡು ತಿನ್ಬೋದು ಅಂತ ಅನ್ನಿಸ್ತು.
ಈ ಥರ ಸಣ್ಣ ಪುಟ್ಟ ವಸ್ತುಗಳು ಅರ್ಲಿ ಮಾರ್ನಿಂಗಿಗೆ ಸಖತ್ ಸೂಟ್ ಆಗುತ್ತೆ. ಒತ್ತೋದೆಲ್ಲ ಎಷ್ಟು ಕಷ್ಟ ಇರುತ್ತೆ, ಈಸಿಯಾಗಿ 1 ನಿಮಿಷಕ್ಕೆ ಬಂದುಬಿಡುತ್ತೆ. ಈ ವ್ಲಾಗ್ ಕೂಡನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಏನಾದರೂ ಹೇಳೋದಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ. ಫ್ಯಾಮಿಲಿ, ಫ್ರೆಂಡ್ಸ್ ಒಟ್ಟಿಗೆ ಇದನ್ನು ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ನಾಳೆ ಸಿಗೋಣ. ಲವ್ ಯು ಆಲ್. ಬಾಯ್ ಬಾಯ್.